ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಭೀಮ್ ಅಮಾವಾಸ್ಯೆ, ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇವತ್ತು ಬಂದು ಭೀಮ್ ಅಮಾವಾಸ್ಯೆ, ಬೆಳಿಗ್ಗೆನೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಂಗಳೂರಿಂದ ಪೂಜೆಗೆ ಬಂದವ್ರೆ. ಮಾರ್ಕೆಟಲ್ಲೆಲ್ಲ ಹೂವು ಎಲ್ಲ ತುಂಬ ಜಾಸ್ತಿ ತೊಗೊಂಡು ಬಂದವರೆ ಚೌಡಮ್ಮನಿಗೆ ಅಲಂಕಾರ ಮಾಡೋಕ್ಕೆ. ಇವಾಗ ಹೂವು ಅವ್ರು ಬಂದರು, ನಾನು ಕಿಚನಲ್ಲಿರೋ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲ ಹೂವು ಎಲ್ಲ ಕಟ್ಟಿ ದೇವ್ರಿಗೆ ಹಾಕ್ತಾವ್ರೆ. ಮಿನಿಮಮ್ 1 ಅವರ್ ಮೇಲಾಗುತ್ತೆ ದೇವ್ರಿಗೆ ಅಲಂಕಾರ ಮಾಡೋಷ್ಟೊತ್ತಿಗೆ. ಎಲ್ಲರೂ ಕೈ ಜೋಡಿಸಿದ್ರೆ ಅಷ್ಟೊತ್ತಾಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. ಬೆಳಿಗ್ಗೆನೇ ಎಲ್ಲ ಅಲಂಕಾರ ಮಾಡಿ ಇನ್ನೇನು ಪೂಜೆ ಅಂದರೆ ಪೂಜೆ ಆಗೋಷ್ಟೊತ್ತಿಗೆ 9-9:30 ಆಗುತ್ತೆ. ಎಲ್ಲ ದಿಂಡುಗಳೆಲ್ಲ ಕಟ್ಟಿ ಹಾಕ್ತಾಯಿದ್ರು. ಅಂದರೆ ಪೂಜೆಗೆ ಬಂದಿದ್ರು ಇವತ್ತು ಅಮಾವಾಸ್ಯೆಗೆ ಅಂದ್ಬಿಟ್ಟು. ನಮ್ಮ ಯಜಮಾನ್ರು ಅಷ್ಟರೊಳಗಡೆ ನಮ್ಮ ಯಜಮಾನ್ರು ಭೀಮನ್ ಬರ್ದವ್ರೆ. ಅಕ್ಕಿಯಲ್ಲಿ ಭೀಮನ್ನ ಅರ್ಶಿನ ಕುಂಕುಮಲ್ಲಿ ಬರ್ದವ್ರೆ. ನಾನು ಗಸಗಸೆ ಹಾಲು ಇವತ್ತು ಇದು ಭೀಮ್ ಅಮಾವಾಸ್ಯೆ ದಿವಸ ಅಕ್ಕಿಯಿಂದ ಕಡುಬನ ಮಾಡ್ಬೋದು, ಶಾವಿಗೆನ ಮಾಡ್ಬೋದು. ನಾವು ಬಂದು ಶಾವಿಗೆ ಮಾಡ್ತಾಯಿದ್ದೀನಿ, ಗಸಗಸೆ ಹಾಲು ಮಾಡ್ತಾಯಿದ್ದೀನಿ. ಕಾಯಿ, ಕಡಲೆಪಪ್ಪು, ಯಾಲಕ್ಕಿ, ಗಸಗಸೆ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀವಿ. ನುಣ್ಣಗೆ ಹಾಕ್ಕೊಬೇಕು, ನುಣ್ಣಗೆ ಹಾಕ್ಕೊಬೇಕು. ಸ್ವಲ್ಪ ಗಸಗಸೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಗಸಗಸೆ ಹಾಲು ಚೆನ್ನಾಗಿರುತ್ತೆ. ನಾನು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇವರು ದೇವ್ರ ಮನೇಲೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆರತಿ ರೆಡಿ ಮಾಡಬೇಕು. ಅಂದರೆ ಇವಾಗ ಭೀಮ್ನ ಅಮಾವಾಸ್ಯೆ ದಿವಸ ಭೀಮನಿಗೆ ನಾವು ಅಕ್ಕಿ ಹಸಿಟ್ಟು ಆರತಿ ಮಾಡಬೇಕು. ದೇವ್ರಿಗೆ ಪ್ರಸಾದಕ್ಕೆ ಶಾವಿಗೆ ಮಾಡ್ತಾಯಿದ್ದೀನಿ, ಅಂದರೆ ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ, ಗಸಗಸೆ ಹಾಲು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ, ಮಿಕ್ಸಿಗೆ ಅಂದರೆ ಕಾಯಿ, ಕಡಲೆಪಪ್ಪು, ಯಾಲಕ್ಕಿ, ಗಸಗಸೆ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡಿರೋದು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಗಸಗಸೆ ಪಾಯಸನೂ ಅನ್ಬೋದು, ಗಸಗಸೆ ಹಾಲು ರೆಡಿ ಆಗುತ್ತೆ. ಇನ್ನೇನು ಅದಕ್ಕೆ ರೆಡಿ ಆಗುತ್ತೆ. ನಾನಿವಾಗ ಶಾವಿಗೆ ರೆಡಿ ಮಾಡ್ಕೊಬೇಕು. ನೀರು ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಅಕ್ಕಿ ಹಸಿಟ್ಟು, ಸ್ವಲ್ಪ ಉಪ್ಪು, ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮುದ್ದೆ ಹೆಂಗೆ ಮಿಕ್ಸ್ ಮಾಡ್ಕೊತೀವೋ ಆ ಥರ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ, ಇವಾಗ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಶಾವಿಗೆ ಹೊತ್ಕೊಬೇಕು. ಇವಾಗ ಗಸಗಸೆ ಹಾಲು ರೆಡಿ ಆಯಿತು. ಇದಕ್ಕೆ ಬೇಕಾಗಿದ್ರೆ ನೀವು ಬಾದಾಮಿ, ಗೋಡಂಬಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಹಾಲು ಥರನೂ ಗಸಗಸೆ ಹಾಲು ಥರನೂ ಕುಡಿಬೋದು. ನನ್ನ ಮಗ ಅದೇ ಕುಡಿಯೋದು. ಇವಾಗ ನಾವು ಒತ್ತು ಶಾವಿಗೆಗೆ ಮರದ್ದು ಶಾವಿಗೆ ಎತ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಆಗುತ್ತೆ ಒತ್ತು ಅದು ಮಾಡೋದು. ಇವಾಗ ನನ್ನ ಮಗ ಎಲ್ಪ್ ಮಾಡೋಕ್ಕೆ ಬಂದ. ನಮ್ಮ ಯಜಮಾನ್ರು ಪ್ರಕಾಶು ಅವರೆಲ್ಲ ದೇವ್ರ ಮನೇಲಿ ರೆಡಿ ಮಾಡ್ತಾಯಿದ್ರು. ಒತ್ತೋದು ಸ್ವಲ್ಪ ನನಗೆ ಆಗಲ್ಲ ನನ್ನ ಕೈಯಲ್ಲಿ, ಅದಕ್ಕೋಸ್ಕರ ಮಾಡೋದು ಸ್ವಲ್ಪ ಇದು ಮಾಡ್ತೀನಿ. ನನ್ನ ಮಗ ಪ್ರೆಸ್ ಮಾಡಿಕೊಡ್ತಾನೆ. ಬಿಸಿ ಬಿಸಿ ಬೇಗ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮೀಡಿಯಮಾಗಿ ಕಲಿಸ್ಕೊಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಮಾಡ್ಕೊಬಾರ್ದು. ಹಸಿಟ್ಟು ಮಾತ್ರ ಮೀಡಿಯಮಾಗಿ ಕಲಿಸ್ಕೊಂಡು ಇವಾಗ ನನ್ನ ಮಗ ನಾವು ಇಡ್ಲಿ ಹಸಿಟ್ಟು ಹಂಗೇನೂ ನೀವು ಮಾಡ್ಕೊಬೋದು. ತಿನ್ನಂಗಿದ್ರೆ ಸ್ವಲ್ಪ ಮೆತ್ತಗಿರುತ್ತೆ. ನಾವು ಸ್ಟೀಮ್ಗೆ ಇಟ್ಕೊಂಡು ಇವಾಗ ಇಡ್ಲಿಗೆ ನಾವು ಹೆಂಗೆ ಸ್ಟೀಮ್ಗೆ ಇಟ್ಕೊತೀವೋ ಆ ಥರ ಮಾಡಿಕೊಂಡ್ರೆ, ಸ್ಟೀಮ್ಗೆ ಇಟ್ಕೊಂಡ್ರೆ ಉದ್ರುದ್ರಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ನನ್ನ ಮಗ ಎಲ್ಲ ಪ್ರೆಸ್ ಮಾಡಿಕೊಡ್ತಾಯಿದ್ದ. ಇಡ್ಲಿ ಪಾತ್ರೆಗೆ ತುಪ್ಪ ಸವರಿ ಇವಾಗ ಶಾವಿಗೆ ಒತ್ತಾ ಇದ್ದೀವಿ. ಇವಾಗ ನನ್ನ ಮಗ ಎಲ್ಲ ಪ್ರೆಸ್ ಮಾಡಿಕೊಡ್ತಾ ಇದ್ದ. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು, ಪೂಜೆ ಮಾಡಬೇಕಲ್ವ. ಇವತ್ತು ಭೀಮ್ನ ಅಮಾವಾಸ್ಯೆ, ಮದುವೆ ಆಗಿರೋದು ಮೊದಲನೇ ವರ್ಷ ಇದು ನನ್ನ ಮಗಳದು. ಅವರು ಅಂದರೆ ಇವತ್ತು ಅಂದರೆ ಸೀಸನ್ ಅಲ್ವ, ಬ್ಯುಸಿ ಇದ್ದರು ಅವ್ರು. ಆದರೆ ನಮ್ಮ ತಮ್ಮವ್ರನ್ನ ರಾತ್ರಿಗೆ ಬರ್ತಾರೆ, ಗೊತ್ತಿಲ್ಲ ಇನ್ನು ನೋಡಬೇಕು. ಇವತ್ತು ಹಬ್ಬದ ದಿವಸ ಇಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡ್ತಾವಳೆ. ಅಲ್ಲಿದ್ದಿದ್ರೆ ಗಂಡನಿಗೆ ಪಾದ ತೊಳೆದು ಪೂಜೆ ಮಾಡ್ಬೋದು. ಇವಾಗ ನಮ್ಮ ಮನೇಲಿ ಪ್ರತಿ ವರ್ಷವೂ ನಾವೇನು ಆ ಥರ ಮಾಡಲ್ಲ. ಭೀಮನಿಗೆ ಪೂಜೆ ಮಾಡಿ, ದೇವ್ರ ಮನೇಲಿ ಪೂಜೆ ಮಾಡಿ, ಗಂಡನಿಗೆ ಅಂದರೆ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಅಷ್ಟೇ ನಮ್ಮ ಮನೇಲಿ. ಶಾವಿಗೆ ಎಲ್ಲ ರೆಡಿ ಮಾಡಿದ್ದೀವಿ. ಚಿಕ್ಕದಾಗಿ ಇಡ್ಲಿ ಪಾತ್ರೆಯಲ್ಲಿ ಎಷ್ಟೆಷ್ಟಿರುತ್ತೆ, ಇಲ್ಲಾಂದರೆ ತಟ್ಟೆಯಲ್ಲಿ ಹೊತ್ಕೊಬೋದು. ಇಡ್ಲಿ ತಟ್ಟೆ ಪ್ಲೇಟ್ಸ್ ಬರುತ್ತಲ್ವ, ಅದರಲ್ಲಿ ಹೊತ್ಕೊಬೋದು. ನಾನು ಇಡ್ಲಿ ಕುಕ್ಕರಲ್ಲಿ ಅಂದರೆ ಚಿಕ್ಕದಾಗೆ ಪ್ರೆಸ್ ಮಾಡಿ ಇಡ್ತಾಯಿದ್ದೀವಿ. ಮಿನಿಮಮ್ ಒಂದೂವರೆ ಟ್ರಿಪ್ ಆಗುತ್ತೆ. ಬೇಗ ಬೇಗ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ತಿರ್ಗಾ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಹೆಂಗೋ ನನ್ನ ಮಗ ಇದ್ದಲ್ವ, ಅದಕ್ಕೆ ಎಲ್ಲ ಮಾಡಿಕೊಟ್ಬಿಡ್ತಾನೆ ಅಂದ್ಬಿಟ್ಟು ಅವನ ಕೈಯಲ್ಲೇ ನಾನು ಮಾಡಿಸ್ಕೊತಾ ಇದ್ದೀನಿ. ಇವತ್ತು ಸಾಂಬಾರು ಬಂದು ಇದ್ಕಿದ್ಬೇಳೆ ಸಾಂಬಾರು. ಟಿಫನ್ ಬಂದು ಇವತ್ತು ದೋಸೆ, ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ಬದನೆಕಾಯಿ ಗೊಜ್ಜು ಎಲ್ಲ ರೆಡಿ ಆಗೈತೆ.
ಪೂಜೆ ಆಗ್ತಾ ಇದ್ದಂಗೆ ದೋಸೆ ಹಾಕ್ಕೊಬೇಕಷ್ಟೆ. ಇವಾಗ ಈ ಅಡುಗೆ ಮಾಡೋವರೆಗೂ ಮನೆ ಕಿಚನ್ ಎಲ್ಲ ಫುಲ್ಲು ಮೆಸ್ಸಿ ಇರುತ್ತೆ. ನಮಗೆ ತೋರ್ಸೋಕ್ಕೆ ಬೇಜಾರಾಗೋಗುತ್ತೆ. ಅಂದರೆ ಚಿಕ್ಕದಾಗಿರತ್ತಲ್ವ, ಅದಕ್ಕೋಸ್ಕರ ಇನ್ನೇನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಹಸಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಆರತಿಗೆ. ಅರಿಶಿನ ಅಂದರೆ ಅಕ್ಕಿ ಹಸಿಟ್ಟು ಅರಿಶಿನ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ನಾನೆಲ್ಲ ಮಾಡಿ ಅಂದರೆ 5 ಆರತಿನೋ 9 ಆರತಿನೋ ಮಾಡ್ಕೊಬೋದು. ನಾನು 5 ಮಾಡ್ತಾ ಇದ್ದೀನಿ, ರೆಡಿ ಮಾಡ್ಕೊತಾ ಇದ್ದೀನಿ. ನಾವು 5 ಆರತಿ ಮಾಡ್ತೀವಲ್ವ, ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ತುಪ್ಪದ ಬತ್ತಿ ಹಾಕಿ ದೇವ್ರಿಗೆ ಬೆಳಗ್ಬೋದು. ಭೀಮನ್ಗೆ ಬೆಳಗೋದು ಮೈನ್ ಬಂದು ಇದೇ ಅಕ್ಕಿ ಹಸಿಟ್ಟಲ್ಲಿ ಮಾಡಬೇಕು. ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಅದನ್ನು ಬಂದು, ನಾನು ಸ್ವಲ್ಪ ಅದರಲ್ಲಿ ಮಾಡ್ತಾಯಿದ್ದೆ, ಅಷ್ಟರಾಗ ನಮ್ಮ ಯಜಮಾನ್ರು ಬಂದು ಹೆಲ್ಪ್ ಮಾಡಿದ್ರು. ದೇವರ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ದೇವ್ರು ಚೆನ್ನಾಗಿತ್ತು, ಚೆನ್ನಾಗಿ ಅಲಂಕಾರ ಆಗಿತ್ತು ಇವತ್ತು ದೇವ್ರು ಮಾತ್ರ. ಅವರು ಅಷ್ಟೇ ಹೂವು ಚೆನ್ನಾಗಿ ತರ್ತಾರೆ ಬೆಂಗಳೂರಿಂದ. ಪಾಪ ಪೂಜೆಗೆ ಬಂದರೆ ಮಾತ್ರ ಹೂವು ಚೆನ್ನಾಗಿರೋದೇ ಹೂವು ತೊಗೊಂಬರೋದು. ತುಂಬ ಅವರು ಇರೋದು ವೈಟ್ ಫೀಲ್ಡು. ನಾವು ಒಂದ್ಸಲ ದೇವ್ರನ್ನ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಅವ್ರ ಮನೆಗೇ ನಾವು ಕರ್ಕೊಂಡು ಹೋಗಿರೋದು ವೈಟ್ ಫೀಲ್ಡಲ್ಲಿ. ಅವತ್ತು ಅವ್ರ ಮಕ್ಕನೇ ನಂಗೆ ತೋರ್ಸೋಕ್ಕಾಗಿರ್ಲಿಲ್ಲ ವೈಟ್ ಫೀಲ್ಡಲ್ಲಿ. ಇವಾಗ ಬಂದವ್ರಲ್ವ ಅವರೇ, ಅವ್ರ ಮನೆಗೆ ನಾವು ಚೌಡಮ್ಮನ ಕರ್ಕೊಂಡು ಹೋಗಿರೋ. ಮಿನಿಮಮ್ 3 ಮಂತ್ಸ್ ಆಯ್ತು ಅಷ್ಟೇ ಅವ್ರ ಮನೆಗೆ ಕರ್ಕೊಂಡೋಗಿ. ಅವರೇ ಯಾವಾಗ ಬಂದ್ರೂ ಮಾರ್ಕೆಟಿಂದ ಹೂವು ತರ್ದಿರ ಮಾತ್ರ ಬರಲ್ಲ, ಹೂವು ಚೆನ್ನಾಗಿ ತೊಗೊಂಬರ್ತಾರೆ. ಅವ್ರೇನ ಹೂವು ತರ್ತಾರೆ ಅನ್ನೋವಾಗ ನಾವೇನು ಇಲ್ಲಿ ತೊಗೊಳಕ್ಕೆ ಹೋಗಲ್ಲ. ಇವಾಗ ಹೂವೆಲ್ಲ ಅಲಂಕಾರ ಆಯಿತು, ಶಾವಿಗೆ ರೆಡಿ ಆಯಿತು. ನಾನು ದೇವ್ರಿಗೆ ಸ್ವಲ್ಪ ತುಪ್ಪ ಹಾಕಿ ಹಾಲು ಹಾಕಿ ದೇವ್ರಿಗೆ ನೈವೇದ್ಯಕ್ಕೆ ಇಡೋಣ ಅಂದ್ಬಿಟ್ಟು ಇಡ್ತಾ ಇದ್ವಿ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಪೂಜೆ ಮಾಡಬೇಕು. ಪೂಜೆ ಆಗೋಷ್ಟು ಅರ್ಧ ಗಂಟೆ ಆಗುತ್ತೆ. ಸುಮ್ಮನೆ ಇರೋ ವಿಡಿಯೋ ಮಾಡ್ತಿದ್ದೇವೆ. ಏನು ಏನ್ ನಾಷ್ಟ ನೀ ಕಟ್ತವ ನಾ ಕಟ್ಟಿದ ಕುಂಕುಮ ಇವತ್ತು ಭೀಮನ ಅಮಾವಾಸ್ಯೆ. ಪೂಜೆ ಆಗ್ತಾ ಇದ್ದಂಗೆ ನಮ್ಮ ಯಜಮಾನ್ರಿಗೆ ಕುಂಕುಮ ಇಟ್ಟು ಕಂಕಣ ಕಟ್ಕೊತೀವಿ. ಇಬ್ಬರು ಕಟ್ಕೊಬೇಕು, ಗಂಡ ಹೆಂಡ್ತಿ ಕಟ್ಟಿ ಪಾದ ತೊಳೆದು ಪೂಜೆ ಮಾಡ್ತಾರೆ ಪಾದಕ್ಕೆ. ನಮ್ಮ ಮನೇಲಿ ಇಲ್ಲಿವರೆಗೂ ಮದುವೆ ಆಗಿ ಬಂದಾಗಿಂದ ನಮ್ಮ ಅತ್ತೆ ಇರೋವಾಗಿಂದನೂ ಒಂದು ದಿವಸನೂ ಕಾಲು ತೊಳೆದೂ ಇಲ್ಲ. ನಮ್ಮ ಅತ್ತೆನೂ ಮಾಡಿಲ್ಲ, ನಮಗೂ ಮಾಡಿಸ್ಲಿಲ್ಲ ನಮ್ಮ ಅತ್ತೆಯವರು. ಅಭ್ಯಾಸ ಇಲ್ಲ. ಅಂದರೆ ಏನಂದರೆ ಭೀಮನಿಗೆ ಪೂಜೆ ಮಾಡ್ತೀವಿ, ಕಂಕಣ ಕಟ್ಕೊಂಡು ಅಂದರೆ ಗಂಡನಿಗೆ ಕಾಲು ಮುಗ್ದು ಆಶೀರ್ವಾದ ತೊಗೊತೀವಿ ಅಷ್ಟೇ ನಾವು ಇಲ್ಲಿವರೆಗೂ. ನಮ್ಮ ಯಜಮಾನ್ರಿಗೆ ಅದು ಇಷ್ಟಪಡಲ್ಲ. ನಮ್ಮ ಯಜಮಾನ್ರು ಅದೇನೋ ಇವಾಗ ಎಲ್ಲ
ಪ್ರತಿ ವರ್ಷನೂ ಅಷ್ಟೇ ನಮ್ಮ ಯಜಮಾನ್ರು ಇದೆಲ್ಲ ಇಷ್ಟಪಡಲ್ಲ, ಏನಿದ್ರು ಮನಸ್ಸಲ್ಲಿದ್ದರೆ ಸಾಕು ಅಂತಾರೆ. ಪ್ರತಿ ವರ್ಷನೂ ಬಲವಂತ ಮಾಡಿ ಕಂಕಣ ಕಟ್ಟಿಸ್ಕೊತೀನಿ. ನಾರ್ಮಲ್ ಆಗಿ ಇರಬೇಕು ನಮ್ಮ ಯಜಮಾನ್ರಿಗೆ. ಇವಾಗ ನನ್ನ ಮಗಳಿಗೆ ನಾನೇ ಕಂಕಣ ಕಟ್ತಾ ಇದ್ದೀನಿ. ಇನ್ನು ನಾಗಿ ಬರೋ ಅಷ್ಟೊತ್ತಿಗೆ ರಾತ್ರಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಇವಾಗ ಹಬ್ಬದ ಸೀಸನ್ ಅಂದರೆ ಅಂಗಡಿ ಸೀಸನ್ ಅವ್ರಿಗೆ, ಅದಕ್ಕೋಸ್ಕರ ಇನ್ನೂ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತು ಹಬ್ಬ ಅಲ್ವಾ, ಭೀಮ್ನ ಅಮಾವಾಸ್ಯೆ. ಪ್ರತಿ ವರ್ಷನೂ ನಾನೇ ಕಟ್ತಾ ಇದ್ದೀನಿ. ಈ ವರ್ಷನೂ ನನ್ನ ಮಗಳಿಗೆ ನಾನೇ ಕಟ್ತಾ ಇದ್ದೀನಿ. ನಾನು ಸಂಜೆ ಮೇಲೆ ಬಂದರೆ ಪೂಜೆ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಭೀಮ್ನ ಅಮಾವಾಸ್ಯೆ ಮುಗೀತು, ಇವತ್ತು ಹಬ್ಬ ಎಲ್ಲ ಮುಗೀತು. ಇವತ್ತೆಲ್ಲ ಸ್ವಲ್ಪ ಜನ ಎಲ್ಲ ಪೂಜೆಗೆ ಬಂದರು. ಅಮಾವಾಸ್ಯೆ ಅಲ್ವಾ, ಭೀಮ್ನ ಅಮಾವಾಸ್ಯೆ ದಿವಸ ಎಲ್ಲ ಪೂಜೆಗೆ ಬಂದರು. ಎಲ್ಲ ನಾವೊಂದಷ್ಟು ಜನಕ್ಕೆ ಮಾಡಿಕೊಟ್ವಿ. ನಮ್ಮ ಯಜಮಾನ್ರು ಬಂದಿದ್ದರು, ನಮ್ಮ ಯಜಮಾನ್ರು ಸ್ವಲ್ಪ ಜನಕ್ಕೆ ಮಾಡಿಕೊಟ್ರು. ಇವತ್ತು ಹಬ್ಬ ಎಲ್ಲ ಮುಗೀತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.